ಸದಾನಂದರಾಯರು ರಾಯರಲ್ಲ, ಕಮ್ತಿ ಅಲ್ಲ, ಕಾಮತ್. ಆ ಹೆಸರು ತೀರಾ ಸಾಮಾನ್ಯವಾಯಿತೆಂದು ಹೊಸ ಶೈಲಿಯಲ್ಲಿ ನಂದ ಎಸ್ ಕಾಮತ್ ಎಂದು ಹೆಸರು ಬದಲಿಸಿದ್ದ. ಲಗ್ನವಾಗಿ ಉಡುಪಿಯಲ್ಲಿ ಡಿಸ್ಪೆನ್ಸರಿ ತೆರೆಯುತ್ತೇನೆಂದು ಯೋಚಿಸಿದವನು ತಿಂಗಳೊಳಗಾಗಿ ಮಂಗಳೂರನ್ನು ಸೇರಿಕೊಂಡನು. ಅಲ್ಲಿಯೇ ಹೊಸ ಕನಸುಗಳನ್ನು ಕಾಣತೊಡಗಿದನು. ಆ ಊರಿನಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಸಮಗಟ್ಟುವಂತೆ ತಾನು ಒಂದು ದೊಡ್ಡ ಮಹಾ ಆಸ್ಪತ್ರೆ ತೆರೆಯಬೇಕೆಂದು ಎಣಿಸಿದನು. ವಿದೇಶಗಳಲ್ಲಿ ಅಂಥ ಸಾವಿರಾರು ಖಾಸಗಿ ಸಂಸ್ಥೆಗಳಿವೆ ಎಂದು ಕೇಳಿ ಬಲ್ಲನು. ಆ ಆಸೆಯು ಅವನಲ್ಲಿ ಬಲವಾಗತೊಡಗಿತು. ಮನೆಯಿಂದಲೂ ವಿವಾಹದಿಂದಲೂ ಅನೇಕ ಅನುಕೂಲಸ್ಥ ಬಂಧುಗಳಿದ್ದುದರಿಂದ ಅದು ಸುಲಭವೆಂದು ಕಂಡಿತು. ಕನಿಷ್ಠ 100 ರೋಗಿಗಳಿಗಾದರೂ ವಿಶ್ರಮಿಸಿ ಚಿಕಿತ್ಸೆ ಪಡೆಯುವಂಥ ಒಂದು ಲೈಯಿಂಗ್ ಇನ್ ಹಾಸ್ಪಿಟಲ್ ತೆರೆಯುವ ಬದ್ಧ ಕಂಕಣನಾದನು. ಊರಲ್ಲಿ ಬೇನೆ ಇರುವಷ್ಟು ದಿನ ಬಡವರನ್ನೂ ಅಲ್ಲದೆ ಶ್ರೀಮಂತರನ್ನೂ ಅದು ಕಾಡುವಷ್ಟು ದಿನ ತನ್ನ ವೈದ್ಯಕೀಯ ವೃತ್ತಿ ಎಷ್ಟೊಂದು ಪರೋಪಕಾರದ ವೃತ್ತಿಯೋ ಅಷ್ಟೇ ವ್ಯವಹಾರದ ವೃತ್ತಿಯೂ ಹೌದು ಎಂದನು ಬಲ್ಲನು. ಆದುದರಿಂದ ಮಂಗಳೂರಿನ ಒಂದು ಭಾಗದಲ್ಲಿ ಒಮ್ಮೆಗೆ 4-6 ದೊಡ್ಡ ಮನೆಗಳನ್ನು ಬಾಡಿಗೆಗೆ ಹಿಡಿದನು. ಬೇಡ, ಒಂದೇ ಹಿತ್ತಲಿನಲ್ಲಿ 4-6 ಮನೆಗಳಿರುವ ತಾವನ್ನು ಆರಿಸುವುದು ಒಳ್ಳೆಯದು, ಅದನ್ನು ಕ್ರಯಕ್ಕೆ ಪಡೆದುಕೊಳ್ಳುವುದು ಮತ್ತಷ್ಟು ಅವಶ್ಯ ಎಂದು ತನ್ನ ಸಿರಿವಂತಿಕೆಯನ್ನೂ ಮಾವನ ಮನೆಯ ವರ್ಚಸ್ಸನ್ನು ಆ ಸಾಹಸಕ್ಕಾಗಿ ಬಳಸಿದ. ಸಾವಿರಾರು ರೂಪಾಯಿಗಳ ಉಪಕರಣಗಳನ್ನು ಔಷಧಗಳನ್ನು ಒದಗಿಸಿಕೊಂಡು ಮಹಾನುಭಾವರೊಬ್ಬರನ್ನು ಮದ್ರಾಸಿನಿಂದ ಕರೆಯಿಸಿ ಈ ಡಾಕ್ಟರ್ ನನ್ಸ್ ಲೈಯಿಂಗ್ ಇನ್ ಹಾಸ್ಪಿಟಲ್ ಆರಂಭೋತ್ಸವವನ್ನು ನಡೆಸಿದನು. ಒಂದು ಸಲಹೆಗಾರ ಮಂಡಲವನ್ನು ರಚಿಸಿ ಊರಿನ ಹಿರಿಯರ ವೈದ್ಯರನ್ನು ಒಲಿಸಿಕೊಳ್ಳಲು ಅವರ ಹೆಸರುಗಳನ್ನು ಜೊತೆಗೆ ಸೇರಿಸಿಕೊಂಡನು. ಚಿಕಿತ್ಸೆಗೆ ತೊಡಕಾಗುವ ಕೇಸುಗಳನ್ನು ಆಯಾಯ ವಿಷಯದಲ್ಲಿ ತಜ್ಞರಾದವರ ಗಮನಕ್ಕೆ ತರುವಂತೆ ಏರ್ಪಡಿಸಿದನು. ಬಂದವರ ಮುಂದೆ ಇನ್ನು 1 ವರ್ಷದೊಳಗಾಗಿ ಎಲೆಕ್ಟ್ರೋಥೆರಪಿ, ರೇಡಿಯಂ ಥೆರಪಿಯಲ್ಲಿ ತೊಡಗಿಬಿಡುತ್ತೇನೆಂದು ಬಾಯಿ ಪ್ರಚಾರವನ್ನು ಬೆಳೆಯಿಸಿದನು. ಸುಮಾರು 1 ತಿಂಗಳ ಕಾಲ ಮಂಗಳೂರಿನ ಪತ್ರಿಕೆಗಳಲ್ಲಿ ಈ ನವೀನ ಆಸ್ಪತ್ರೆಯ ಚಿತ್ರಗಳು, ಡಾಕ್ಟರ್ ನಂದರವರ ಚಿತ್ರಗಳು ತುಂಬಿ ತುಳುಕಿದವು. ರಾಧಾಕೃಷ್ಣನಿಗೆ ಅವರು ಭೇಟಿಯಾಗುವಾಗ ಇಷ್ಟೆಲ್ಲ ನಡೆದು 1 ತಿಂಗಳ ಕಾಲವೇ ಸರಿದಿತ್ತು. ಅವನು ಮಾತ್ರ ಕಿರಿಪದವಿನಂಥ ಕಗ್ಗವಿಯಲ್ಲಿ ಕುಳಿತುದರಿಂದ ಈ ನವೀನ ಹೆಗ್ಗೂಸಿನ ಜನನ ವಾರ್ತೆಯನ್ನು ತಿಳಿದಿರಲಿಲ್ಲ. ಈಗ ನಂದರವರು ದಯಾನಂದರಾಯರ ಮನೆಗೆ ಬಂದುದು ತಮ್ಮ ಕಾರ್ಯಕಲಾಪಗಳ ಪ್ರಚಾರಕ್ಕೆ. ತಾವು ಸದ್ಯಕ್ಕೆ ತೆರೆಯಬೇಕೆಂದಿದ್ದ ಎಕ್ಸ್-ರೇ ಮಂದಿರವನ್ನು ಯಾವ ಮಹಾನುಭಾವರ ಹಸ್ತದಿಂದ ತೆರೆಯಲಿ ಎಂದು ಯೋಚಿಸಲು. ಎಂದರೆ ಅವರಿಗೆ 4-6 ತಿಂಗಳೊಳಗಾಗಿ ಪಂಡಿತ ಜವಾಹರ್ಲಾಲರೋ ಜಮುನಾಲಾಲ್ ಬಜಾಜರೋ ಮಂಗಳೂರಿಗೆ ಬರುವರೆಂಬ ವಾರ್ತೆ ದೊರಕಿತ್ತು. ಅಂಥ ಧುರೀಣರನ್ನು ಈ ಕೆಲಸಕ್ಕೆ ಒಪ್ಪಿಸಲು ರಾಯರು ತಕ್ಕ ಸೂತ್ರಧಾರರು ಎಂಬುದರಿಂದಲೇ ಈಗಿನಿಂದ ತಯಾರಿ ನಡೆಸುತ್ತಿದ್ದಾರೆ. ರಾಯರು ಅವರು ಬರುವುದು ಖಂಡಿತವಾಗಲಿ, ನಿಮ್ಮ ಕೆಲಸ ದೊಡ್ಡದು, ಅಂಥವರಿಂದಲೇ ಅದು ಜರುಗಬೇಕು ಎಂದು ಮರು ಮಾತಾಡಿದರು. ನಂದರವರು ಬಹಳ ಹೊತ್ತು ರಾಯರನ್ನು ಉಬ್ಬಿಸುತ್ತಾ ಕುಳಿತರು. ಹೊರಡುವಾಗ, ನನ್ನಿಂದಾಗುವ ಸೇವೆ ಏನಾದರೂ ಇದ್ದರೆ ಹೇಳಿ, ಮಾಡುತ್ತೇನೆ ಎಂದು ತಾವಾಗಿಯೇ ನುಡಿದು ಹೋದರು. ಹಾಗೆ ತಾವಾಗಿಯೇ ಮುಂದೆ ಬಂದು ಸಹಾಯ ಮಾಡುವವರು ಎಷ್ಟು ಮಂದಿ ಎಂದು ಸರಳ ಜೀವಿಯಾದ ದಯಾನಂದರಾಯರು ಹರ್ಷ ತಾಳಿದರು. ಅವರು ಇನ್ನೂ ಅರ್ಧ ತಾಸು ಕುಳಿತಿದ್ದರೆ ದಲಿತಾಶ್ರಮಕ್ಕೆ ನಿಮ್ಮ ಬೆಂಬಲ ಬೇಕು ಎನ್ನುತ್ತಿದ್ದರೋ ಏನೋ. ಆದರೆ ಅವರು ಹೊರಟು ಹೋಗಿದ್ದರು. ಆ ನೆನಪು ಇವರಿಗೂ ಹೋಗಿತ್ತು. ಅಲ್ಲದೆ ನಂದರು ಹೊರಟು ಹೋಗುತ್ತಾ ಹೇಳಿದ ಮಾತದು ಥಟ್ಟನೆ ಅಲ್ಲಿಯೇ ಅದುಮಿ ಹಿಡಿಯಲು ಬಂದೀತೆ. ಈಗ ಡಾಕ್ಟರ್ ನಂದರವರು ವಾರಕ್ಕೊಂದೆರಡು ಬಾರಿಯಾದರೂ ರಾಯರ ಮನೆಗೆ ಬಂದು ಹೋಗುತ್ತಿದ್ದರು. ಅವರ ಮನೆಯವರಿಗೆ ಇವರದೇ ಧರ್ಮಾರ್ಥ ಚಿಕಿತ್ಸೆ. ಹಿಂದೆ ಶಾಲೆ ಬಿಟ್ಟಾಗ ಇವರು ಅವನನ್ನು ಅಭಿನಂದಿಸಿದ್ದರು. ಈಗ ಅದೇ ಅವರು ನಂದರ ಔದಾರ್ಯವನ್ನು ಕಂಡು, ಇಲ್ಲ, ನೀವು ಓದನ್ನು ಮುಗಿಸಿ ಉತ್ತಮ ಕೆಲಸ ಮಾಡಿದಿರಿ, ನಿಮ್ಮ ಆಸ್ಪತ್ರೆ ಎಂಬುದು ನರಳುವ ಮಂಗಳೂರಿನ ಜಗತ್ತಿಗೆ ಶ್ರೇಷ್ಠದಾನ ಎಂದು ಪ್ರಶಂಸಿಸಿದರು. ಇಂಥ ಎಲ್ಲ ಮಾತುಗಳಿಂದ ನಂದರ ಮನಸ್ಸಿನಲ್ಲಿ ತಾನು ಕ್ರಮೇಣ ಮಂಗಳೂರಿನ ಜನಜೀವನದಲ್ಲಿ ಮನ್ನಣೆಯ ಸ್ಥಾನ ಪಡೆಯಬೇಕೆಂಬ ಆಕಾಂಕ್ಷೆ ಉದಯಿಸಿತು. ರಾಜಕೀಯ ರಂಗದಲ್ಲಿ ರಾಯರು ಹಳೆಯ ಹುಲಿಗಳಾಗುತ್ತಾ ಬಂದುದು ಎಲ್ಲರಿಗೂ ಗೊತ್ತು. ಚಾತುರ್ಯದಿಂದ ವರ್ತಿಸಿದರೆ ಅವರ ಸ್ಥಾನ ತಮಗೆ ದೊರೆಯಬಹುದೆಂಬ ಆಶೆ.
ಬಂದ ವರ್ಷವೇ ಕಾಂಗ್ರೆಸ್ ಚಳವಳಿಯಲ್ಲಿ ತೊಡಗಿಸಲು ಅನುಮಾನವಾದರೂ 10 ಜನರ ಮುಂದೆ ಮೆರೆಯಲು ನಾಳೆಯಾದರೂ ಹಾಗೆ ಮಾಡಬೇಕೆಂದು ಅನಿಸಿತು. ನಂದರ ಅದೃಷ್ಟ ಚೆನ್ನಾಗಿತ್ತೋ ಅಥವಾ ಜನಕ್ಕೆ ಹೊಸ ಒಡವೆಯಲ್ಲಿ ಹೆಚ್ಚಿನ ಮೋಹವೋ. ಆಸ್ಪತ್ರೆಯು ತೆರೆದಂದಿನಿಂದ ಎಲ್ಲರೂ ಅಲ್ಲಿ ನುಗ್ಗತೊಡಗಿದರು. ಕಟ್ಟಡ ವ್ಯವಸ್ಥೆ, ಚಿಕಿತ್ಸಾ ಸಲಕರಣೆಗಳು, ಪರಿಚಾರಕರುಗಳು, ಡೌಲು ಎಲ್ಲವೂ ಜನರನ್ನು ಒಲಿಸಿದವು. ಅವರ ಸಲಹೆಗಾರ ಮಂಡಲದ ಹಿರಿಯ ವೈದ್ಯರೇ ಅಸೂಯೆ ಪಡುವಂತೆ ಕಾಯಿಲೆಯವರೆಲ್ಲರೂ ಅಲ್ಲಿಗೆ ಹೋಗತೊಡಗಿದರು. ಕೆಲವೇ ದಿವಸಗಳಲ್ಲಿ ಒಬ್ಬಿಬ್ಬರು ಸಲಹೆಗಾರರು, ನೀವು ನಮ್ಮ ಹೆಸರನ್ನು ದುರುಪಯೋಗ ಮಾಡಿ ನಮ್ಮ ಕುಳುವಾರುಗಳನ್ನು ತಪ್ಪಿಸುತ್ತಿದ್ದೀರಿ ಎಂದು ಪತ್ರ ಬರೆಯುವಂತಾಯಿತು. ನಂದರು ಅಂಥದ್ದು ಏನನ್ನೂ ಮಾಡಿರಲಿಲ್ಲ. ಹೆಸರನ್ನು ಬಳಸಿದ ಬಳಿಕ ಅವರು ಇವರ ಬೆಂಗಡೆಯಲ್ಲಿ ಇದ್ದಾರೆ ಎಂಬ ಸಾಮಾನ್ಯ ಅರ್ಥ ಜನತೆಗೆ ತನ್ನಂತೆಯೇ ತೋರಿತು. ರೋಗಿಗಳ ಅತ್ಯಧಿಕದಿಂದಾಗಿ ಡಾಕ್ಟರ್ ನಂದರವರು ಬಿಡುವಿಲ್ಲದಷ್ಟು ದುಡಿಯಬೇಕಾಯಿತು. ತಮಗೆ ವಿರಾಮ ದೊರಕಿಸಿಕೊಳ್ಳುವುದರ ಸಲುವಾಗಿ ಕೆಲವೇ ದಿವಸಗಳಲ್ಲಿ 2 ವೈದ್ಯಕೀಯ ಸಹಾಯಕರನ್ನು ಜತೆಗೆ ನೇಮಿಸಿಕೊಳ್ಳಬೇಕಾಯಿತು. ಅನುಭವವಿದ್ದರೂ ಅದೃಷ್ಟವಿಲ್ಲದೆ ಜೀವನಕ್ಕೆ ಕಷ್ಟಪಡುತ್ತಿದ್ದ ಡಾಕ್ಟರ್ ನಾರಾಯಣರಾಯರು ವೈದ್ಯಕೀಯ ವಿದ್ಯೆಯನ್ನು ಮುಗಿಸಿ ಸ್ವಂತ ಹಣವಿಲ್ಲದೆ ಆಸ್ಪತ್ರೆ ತೆರೆಯಲು ಒದ್ದಾಡುತ್ತಿದ್ದ ಡಾಕ್ಟರ್ ನಾಗರಕಟ್ಟಿ ಎಂಬಿಬ್ಬರು ಅವರೊಡನೆ ಸೇರಿಕೊಂಡರು. ಅವರ ಬೆಂಬಲದಿಂದ ರಾತ್ರಿ ಹಗಲು ತೆರೆದಿರುವ ಡೇ ಆ್ಯಂಡ್ ನೈಟ್ ಆಸ್ಪತ್ರೆಯಾಯಿತು ನಂದರದ್ದು. ಅಷ್ಟೆಲ್ಲ ಕೆಲಸ ಕೀರ್ತಿಗಳನ್ನು ಅಷ್ಟೇ ಶೀಘ್ರ ಸಾಧಿಸಿಕೊಂಡು ಮೇಲೆ ಬಂದ ನಂದರಿಗೆ ಇನ್ನೂ ಒದ್ದಾಟದಲ್ಲಿಯೇ ಇರಬಹುದಾದ ರಾಧಾಕೃಷ್ಣನನ್ನು ಆ ದಿನ ಕಂಡು ಅಷ್ಟೊಂದು ಉತ್ಸಾಹ ಆಯಿತು ಎನ್ನಲಾರೆ. ಉಡುಪಿಯಲ್ಲಿ ತೋರಿಸಿದ ಆದರದ ಅರೆವಾಸಿಯನ್ನೂ ವ್ಯಕ್ತ ಮಾಡಲಿಲ್ಲ. ಆತ ಹೋದ ಬಳಿಕ ಅವನ ನೆನಪು ಅಡಗಿರಬೇಕು. ಅವನ ವಿಚಾರದಲ್ಲಿ ಕೆಲಸಕ್ಕೆ ಬಾರದ ಕನಸುಗಾರ ಎಂದು ತರ್ಕ ಮಾಡಿರಬೇಕು. ಅವರಿಂದ ಸಹಾಯದ ಆಸೆಯನ್ನು ಹೊತ್ತವನು ರಾಧಾಕೃಷ್ಣ. ಆತ ದಿನದಿನವೂ ಸದಾನಂದನನ್ನೇ ನೆನೆಯುತ್ತಿದ್ದ. ಆ ರಾತ್ರಿ ಸ್ಮರಣೀಯವಾಗಿತ್ತು. ಅಸಾಧ್ಯ ಮಳೆ ಬಡಿಯುತ್ತಲೇ ಇತ್ತು. ಗಾಳಿಯ ಅಬ್ಬರ ಹೇಳಲಾರದಷ್ಟು ಇತ್ತು. ಚಳಿಗೆ ಹರಕು ಚಾಪೆ ಚಿಂದಿಗಳ ಎಡೆಯಿಂದ ಶಾಲೆಯ ಕೂಸುಗಳು ಹ್ಞೂ ಹ್ಞೂ ಎಂದು ರಾಗಾಲಾಪ ಮಾಡುತ್ತಿದ್ದವು. ಮಗ್ಗುಲ ಕೋಣೆಯಲ್ಲಿ ಮಲಗಿಕೊಂಡ ರಾಧಾಕೃಷ್ಣ ಅದನ್ನು ಕೇಳುತ್ತಾ, ಪಾಪ, ಈ ಹರಕು ಗೋಣಿ ಚಾಪೆಗಳಲ್ಲಿ ಇವು ಹೇಗೆ ಮಳೆಗಾಲ ಕಳೆದಾವು. ಮುಂದಿನ ಆದಿತ್ಯವಾರ ಸದಾನಂದನನ್ನು ಕಂಡು ಬರುತ್ತೇನೆ. ಅವನಿಗೇನು ದಾಡಿ, ಮಕ್ಕಳಿಗೆ ಇಷ್ಟು ಅರಿವೆಯನ್ನಾದರೂ ಕೊಡಿಸಲಾರನೇ ಎಂದು ನೆನೆದನು. ಆ ದಿನ ಆತ ತುಂಬ ಸಂಚಾರ ಮಾಡಿ ಬಂದಿದ್ದನು. ಆಯಾಸವೂ ಆಗಿತ್ತು. ಹೊರಗೆ ಮಳೆಯ ಚಿರಿಚಿರಿ ನಡೆದಿತ್ತು. ಮೈಕೊಡವಿ ಮುದುರಿ ಮಲಗಿದ್ದನು. ಬೆಳಗಾದರೂ ಬೆಳಕಾಗಲಿಲ್ಲ. ಸತ್ಯ ಬೇಗನೆ ಏಳುವ ಪರಿಪಾಠದವಳು. ಎದ್ದು ಮುಸುರೆಯನ್ನು ಹೊರಗಿರಿಸುವೆನೆಂದು ಬಂದಿದ್ದಳು. ಹೊರಗಿನ ಗಾಳಿ ಮಳೆಗೆ ಏನೂ ಕಾಣಿಸಲಿಲ್ಲ. ಅಂಗಳಕ್ಕೆ ಕಾಲಿಡುವುದಾಗಲಿಲ್ಲ. ಒಳಕ್ಕೆ ಹೋಗಿ ಗುಡಿಸಲ ತಟ್ಟಿಯನ್ನು ಬಿಗಿದು ಮಲಗಿಕೊಂಡಳು. ಗಂಡ ಹೆಂಡರಿಬ್ಬರು ಎಚ್ಚರಗೊಳ್ಳುವಾಗ ಆಶ್ರಮದ ಬಾಲಕರು ಇನ್ನೂ ಮಲಗಿಯೇ ಇದ್ದರು. ಚಳಿಯಿಂದ ಪಾಪ ಒಬ್ಬರಿಗೊಬ್ಬರು ಅಂಟಿಕೊಂಡು ಮುದ್ದೆಯಾಗಿದ್ದರು. ರಾಧಾಕೃಷ್ಣ ಹೊರಗೆ ಬಂದನು. ಮಳೆಯ ಅಬ್ಬರವು ಒಂದೇ ಸಮನೆ ಸಾಗಿತ್ತು. ಗಾಳಿಗೆ ಏನೂ ತಡೆಯುವಂತಿರಲಿಲ್ಲ. ಆದರೂ ಒಂದು ಓಲೆ ಕೊಡೆಯನ್ನು ಹಿಡಿದುಕೊಂಡು ಹೊರಕ್ಕೆ ಬಂದನು. ತರಕಾರಿ ಚಪ್ಪರಗಳೇನಾದವು, ಹೊಟ್ಟಿಯ ಮಾಡೇನಾಯಿತು, ಶಾಲೆಯ ಮಾಡಿನ ಚಾವಣಿ ಉಳಿದೆಯೇ ಎಂದು ನೋಡ ಹೋದನು. ಗಾಳಿಯು ಅವನನ್ನೇ ಹಾರಿಸಿ ಬಿಡುವಂತಿತ್ತು. ಹಟ್ಟಿಯ ಮಾಡು ಬರಿದಾಗಿತ್ತು. ಅದರ ಹುಲ್ಲು 4 ದಿಕ್ಕಿಗೂ ಹಾರಿ ಹೋಯ್ದಿತ್ತು. ಹೊಸದಾಗಿ ತಂದ ಎಮ್ಮೆಯು ಹೂಡುವ ಕೋಣಗಳು ಮಳೆ ನೀರಿಗೆ ಅಭಿಷೇಕ ಹೊಂದುತ್ತಿದ್ದವು. ಅಂಥ ಮಾಡೇ ಹೀಗಾದರೆ ತರಕಾರಿ ಚಪ್ಪರ ಮೆಣಸಿನ ಸಾಲುಗಳ ಅವಸ್ಥೆ ಏನೆಂದು ನೋಡಲು ಧಾವಿಸಿದನು. ಅವನಿಗೂ ಒಂದು ಚೆನ್ನಾದ ಸ್ನಾನವಾಯಿತು. 3 ತಿಂಗಳ ಕಾಲ ದುಡಿದು ಬೆಳೆಯಿಸಿದ ಗಿಡಗಳೆಲ್ಲ ನೆಲ ಹಿಡಿದಿದ್ದುವು. ಹೊಲ ಗದ್ದೆಗಳಂತೂ ನೀರು ಕೋಡಿ ಹರಿಯುತ್ತಿತ್ತು. ಇನ್ನು ಶಾಲೆಯ ಮಾಡನ್ನು ನೋಡುವ ಎಂದು ಹೋದನು. ಅದು ತುಸು ಎತ್ತರದಲ್ಲಿ ಇದ್ದುದರಿಂದ ಆ ಹೊಸ ಕಟ್ಟಡ ಗಾಳಿಗೆ ಹಾರಿ ಹೋಗಿದ್ದರೂ ಆಶ್ಚರ್ಯವಾಗುತ್ತಿರಲಿಲ್ಲ. ಆದರೆ ಕಟ್ಟಡದ ಎದುರಿಗೆ ಕೆಲವು ದೊಡ್ಡ ಮರಗಳಿದ್ದುದರಿಂದ ಗಾಳಿಯ ಬಿರುಸನ್ನು ತಡೆದಿತ್ತು. ಶಾಲೆ ಉಳಿದಿದೆ ಎಂದು ಸಂತೋಷಗೊಂಡು ಹಿಂತಿರುಗಿದ.
ಅಷ್ಟರಲ್ಲಿ ಬಿರುಮ ಮರಕಾಲನ ನೆನಪಾಯಿತು. ಮನೆ ಮುಂದಿನ ಹೊಲಗಳನ್ನು ದಾಟಿ ಅಲ್ಲಿದ್ದ ಹಳ್ಳವನ್ನು ಸೇತುವೆಯಿಂದ ದಾಟಿ ಅಲ್ಲಿಗೆ ಹೋಗಬೇಕು. ಆದರೆ ಅಂದು ಆ ತೋಡಿನ ಬಳಿಗೆ ಹೋಗುವಂತೆಯೇ ಇದ್ದಿರಲಿಲ್ಲ. ಎಲ್ಲೆಲ್ಲೂ ನೀರು ತುಂಬಿತ್ತು. ತೋಡು ದಾಟಲು ಹಾಕಿದ್ದ ಸೇತುವೆಯ ಮರ ತೇಲಿ ಹೋಗಿತ್ತು. ದೂರದಿಂದಲೇ ಮರಕಾಲ ಮರಕಾಲ ಎಂದು ಒದರಿದ. ಮರಕಾಲನಿಂದ ಮರುಧ್ವನಿ ಬರಲಿಲ್ಲ. ಗಾಳಿ ಮಳೆಗಳ ಬಿರುಸಿಗೆ ಯಾರ ಸ್ವರ ಯಾರಿಗೂ ಕೇಳಿಸುವುದು ಶಕ್ಯವಿರಲಿಲ್ಲ. ಗಾಬರಿಯಾಯಿತು. ಹಿಂದಕ್ಕೆ ಬಂದು ಪದವು ಗುಡ್ಡವನ್ನೇರಿ ಬಳಸುದಾರಿಯಿಂದ ಮರಕಾಲನ ಕುಟೀರದ ಬೆಂಗಡೆ ಹೋಗಿ ಇಳಿದನು. ಮರಕಾಲನ ಮನೆಯೇನೋ ಅಖಂಡವಾಗಿ ನಿಂತಿತ್ತು. ಆತ ಕಂಬಳಿ ಹೊದ್ದು ಜಗಲಿಯ ಮೇಲೆ ಕುಳಿತು ಹೊಗೆ ಸೊಪ್ಪು ಜಗಿಯುತ್ತಿದ್ದ. ರಾಧಾಕೃಷ್ಣ, ಬಚಾವ್, ನೀನು ಬದುಕಿಯಿದ್ದೀಯೋ ಏನೆಂದು ನೋಡಲಿಕ್ಕೆ ಬಂದೆ ಎಂದು ನಗುತ್ತಾ ನುಡಿದನು. ಮರಕಾಲ, ನಮ್ಮ ಹಟ್ಟಿಯ ಮಾಡು ಮಾತ್ರ ದಶ ದಿಕ್ಕುಗಳಿಗೆ ಸೇರಿಬಿಟ್ಟಿದೆ. ಗೋಡೆ ಉಳಿದರೆ ಅಷ್ಟೇ ಸಾಕು. ಕೋಣ ಎಮ್ಮೆ ಅಲ್ಲೇ ಇದ್ದರೆ ತೊಂದರೆಯಾಗಲಿಕ್ಕಿಲ್ಲವೇ? ಕಟ್ಟಲು ಬೇರೆ ಸ್ಥಳವಿಲ್ಲ. ಕಟ್ಟಿದರೆ ಶಾಲೆಗೆ ತಂದು ಕಟ್ಟಬೇಕು ಎಂದ. ಅವಕ್ಕೆ ಎಂದಾಡಿ ಮಾಸ್ತರೇ, ಕೋಣಕ್ಕೆ ಶೀತ ಆಗಲಿಕ್ಕೆ ಉಂಟೇ ಎಂದು ಆ ಸೋಮಾರಿಗಳ ದೊರೆ ಉತ್ತರವಿತ್ತನು. ಮುಂದೆ ಬಾಯಿಂದ ತಾಂಬೂಲವನ್ನು ತುಪ್ಪಿ ಅಸ್ಪಷ್ಟ ವಾಣಿಯಿಂದ, ನಾನು ತೋಡಿನವರೆಗೆ ಹೋಗಿ ಬಂದೆ. ತುಂಬ ನೀರು ಬಂದಿತ್ತು. ಈ ತನಕ ಇಷ್ಟು ನೀರು ಎಂದೂ ಏರಿದ್ದಿಲ್ಲ. ಈ ಮಳೆಯನ್ನು ನೋಡಿ, ನೀವು ಮಧ್ಯಾಹ್ನವಾಗುವುದರೊಳಗೆ ಊರಿಂದ ಊರೇ ತೇಲಿ ಹೋಗುತ್ತದೆ ಎಂದು ನುಡಿದನು. ಮರಕಾಲ, ನಾನು ಅವಸರದಲ್ಲಿ ಏನನ್ನೂ ನೋಡಲಿಲ್ಲ. ಪದವಿನ ಮೇಲೆ ಹೋಗಿ ನೋಡುವ. ಹೊಳೆಯ ನೀರಿನ ಏರಾಟ ಅಲ್ಲಿಂದ ಕಾಣಿಸಿತು ಎಂದ ರಾಧಾಕೃಷ್ಣ. ಅದಕ್ಕೆ ಅಷ್ಟೆಲ್ಲ ದೂರ ಹೋಗುವುದೇಕೆ? ಈ ನೀರು ಮಳೆ ಗಾಳಿ ಕಂಡೇ ಅಂದಾಜು ಮಾಡಲು ಬರುವುದಿಲ್ಲವೇ ಎಂಬ ಉತ್ತರ ಬಂದಿತು. ಪುಣ್ಯಾತ್ಮ, ನೀನು ಇಲ್ಲೇ ಬಿದ್ದಿರುವುದಲ್ಲ. ತೊಂಡೆಯ ಚಪ್ಪರ ನೆಲಸಮವಾಗಿದೆ. ಹೋಗಿ ಏನಾದರೂ ಮಾಡಬೇಡವೇ? ಅಯ್ಯೋ, ನಿಮಗೆ ಮರಳು. ಈ ಗಾಳಿಗೆ ಅದನ್ನು ಸರಿ ಮಾಡಿದರೂ ಇನ್ನು ಅರ್ಧ ಗಳಿಗೆಯಲ್ಲಿ ತಿರುಗಿ ಬೀಳುವುದಿಲ್ವೇ? ಮಳೆ ಸಮನಾಗಿ ಬಿಟ್ಟ ಮೇಲೆ ನೋಡುವ. ನಿನಗೆ ಆಲಸ್ಯವಲ್ಲ, ಮಣ್ಣಲ್ಲ. ಇದು ಅಮಾವಾಸ್ಯೆಯ ಸಂದು. ಈ ಮಳೆ 2 ದಿವಸ ಬಿಡುವಂತಿಲ್ಲ. ನೆರೆ ನೀರಿನ ಜೊತೆಗೆ ಗಾಳಿ ಅಬ್ಬರವೂ ಸೇರಿದರೆ ನಮ್ಮ ಜೈಲಿನವರ ಗತಿ ಮೋಕ್ಷವೇ ಸರಿ. ನಿನ್ನ ಬಾಯಿ ತುಂಬ ಅಮಂಗಲ. ನಿನಗೆ ಕೆಳ ಬೈಲಿನವರ ಮೇಲೆ ಅಷ್ಟೇ ಕಿಸಿಟ್ಟು. ಅವರನ್ನು ಹೊಳಗೆ ಹಾಕಬೇಕು. ಅವರಲ್ವೇ ದನಿಗಳಿಗೆ ಚಾಡಿ ಹೇಳಿ ನನ್ನ ಭೂಮಿ ತಪ್ಪಿಸಿದ್ದು. ಓ, ಇದು ನಾನು ಇಲ್ಲಿಗೆ ಬಂದುದರ ಸಿಟ್ಟೆ? ಮರಕಾಲ, ನಾವು ಇಲ್ಲಿಗೆ ಬರಲಿಲ್ಲವೆಂದೇ ತಿಳಿದುಕೋ. ನಿನ್ನ ಹೆಂಡತಿ ಮಕ್ಕಳೇ ನಿನ್ನನ್ನು ಬಿಟ್ಟು ಓಡಿ ಹೋದ ಮೇಲೆ ನೀನು ಬೇಸಾಯ ಮಾಡುವುದಾದರೂ ಸಾಧ್ಯವೇ? ಅಲ್ಲದೆ ವರ್ಷವೂ ಗೇಣಿಯನ್ನು ತಿಂದು ಹಾಕಿದರೆ ಅವರು ಗದ್ದೆಗಳನ್ನು ನಿನಗೆ ಕೊಡುವುದಾದರೂ ಸಾಧ್ಯವೇ? ಅವಳ ಕಿವಿಯನ್ನು ತಿರುಪಿದವರು ಅವರೇ ಅಲ್ಲ. ಆ ಕೆಳಬೈಲು ರಾಮಣ್ಣ ಅವನಲ್ಲ, ಅವನ ಅಪ್ಪ. ಅವನೊಬ್ಬ ಅಡಿಯೆರೆದು ಹೋದರೆ ಚೆನ್ನಾಗಿತ್ತು. ನೀನು ಕುಡಿದು ಬಡಿದು ಹೆಂಡತಿಯನ್ನು ಓಡಿಸಿದರೆ ಅದರ ಪಾಪ ಅವರ ತಲೆ ಮೇಲೆಯೋ? ನಾನು ಕುಡಿದು ಬಡಿದೆನೆಂದು ನಿಮಗೆ ಹೇಳಿದವರು ಯಾರು? ನಿಮ್ಮ ಕಿವಿ ಚುಚ್ಚಿದವನು ಅವನೇ. ನಾನೇನು ಸಣ್ಣ ಮಗುವಲ್ಲ. ನನಗೆ ಎಲ್ಲವೂ ತಿಳಿಯುತ್ತೆ. ಆದರೆ ನುಂಗಿಕೊಂಡಿದ್ದೇನೆ. ರಾಧಾಕೃಷ್ಣನಿಗೆ ಈ ಮರಕಾಲನ ಹತ್ತಿರ ಯಾಕೆ ಮಾತನಾಡಲು ನಿಂತೆನೋ ಎನಿಸಿ ಮರಳಿದನು. ಮರಳುವಾಗಲೊಮ್ಮೆ ಪದವನ್ನೇರಿ ಹೊಳೆಯನ್ನು ಕಾಣಬೇಕು ಎಂದು ಅನಿಸಿತು. ಹೊಳವಾಗದೆ ಅಲ್ಲಿಗೆ ಹೋದರೂ ಏನೇನೂ ಕಾಣಿಸುವಂತಿರಲಿಲ್ಲ. ಅಲ್ಲದೆ ತಾನು ಉಟ್ಟ ಅರಿವೆಗಳು ತೊಯ್ದು ಹೋಗಿದ್ದವು. ಅದರಲ್ಲೇ ಇದ್ದರೆ ಶೀತವಾದೀತು ಎಂದು ಗುಡ್ಡದ ದಾರಿಯನ್ನು ಸುತ್ತಿ ಮನೆಗೆ ಬಂದು ಮೊದಲು ಕೋಣ ಎಮ್ಮೆಗಳನ್ನು ತಪ್ಪಿಸಿ ಶಾಲೆಯ ಚಾವಡಿಯಲ್ಲಿ ಕಟ್ಟಿದನು. ಹಟ್ಟಿ ಕುಸಿದು ಬಿದ್ದು ಅವಕ್ಕೆ ಸಾವು ನೋವು ಉಂಟಾಗಬಾರದಲ್ಲ. ಮನೆಗೆ ಬಂದು ಮಕ್ಕಳನ್ನು ಕರೆದು, ಇವತ್ತು ಬೆಳಗಾಗಿ ಜಾವ ಹೊತ್ತಾದರೂ ಬೆಳಕಿನ ಚೂರಿಲ್ಲ. ನೀವು ಮನೆಯೊಳಕ್ಕೆ ಕುಳಿತಿರಿ. ಹೊರಕ್ಕೆ ಹೋಗಿ ಶೀತ ನೆಗಡಿ ಹಿಡಿಸಿಕೊಳ್ಳಬೇಡಿ ಎಂದು ಹೇಳಿದನು. ಗಳಿಗೆ ಕಾದರೂ ಮಳೆಗೆ ವಿರಾಮವಿಲ್ಲ. ತಾಸು ಅರೆ ತಾಸಿಗೆ ಒಮ್ಮೆ ಸುಂಟರ ಗಾಳಿ ಎದ್ದು ಊರನ್ನೇ ಕಿತ್ತು ಬಿಡುತ್ತೇವೆ ಎಂದು ಗಹಗಹಿಸಿ ನಕ್ಕು ಉರುಳಿ ಹೋಗುತ್ತಿದ್ದವು. ಸಂಜೆ ತುಸುವೇ ಹೊಳವಾಯಿತು. ಆತ, ಸತ್ಯ, ನನಗೇಕೋ ಹೆದರಿಕೆಯಾಗುತ್ತದೆ. ಪದವನ್ನೇರಿ ಸುತ್ತು ನೋಡಿ ಬರುತ್ತೇನೆ. ಈ ಮಳೆಯನ್ನು ನೋಡಿದರೆ ಅನರ್ಥವೇ ಸಂಭವಿಸುವಂತೆ ಕಾಣುತ್ತದೆ ಎಂದ.
ಹ್ಞೂ, 3-4 ಸಾರಿ ಆಯಿತು ನೀವು ಇವತ್ತು ಮಳೆಯಲ್ಲಿ ಸ್ನಾನ ಮಾಡಿ ಬಂದದ್ದು ಎಂದಳು ಅವಳು. ಈಗ ಮಳೆ ಬಿಟ್ಟಿದ್ದಕ್ಕೆ ಹೇಳಿದೆ ಹೀಗೆಂದು ತಡೆಯಲಾರದೆ ಆತುರದಿಂದ ಹೊರಟು ಪದವನ್ನೇರಿದನು. ಅಲ್ಲಿಂದ ತೆಂಕಣ ದಿಕ್ಕನ್ನು ನೋಡಿದರೆ ನೇತ್ರಾವತಿಯ ಹೊಳೆಯು ಕಡಲಿನಂತಾಗಿತ್ತು. ಕೆಳಗಿನ ಕಣಿವೆ ಬಯಲುಗಳು ಸಂಪೂರ್ಣ ಮುಳುಗಿದ್ದವು. ಊರಿನ ದಾರಿಗಳೆಲ್ಲವೂ ನೀರಿನ ಪಾಲಾಗಿದ್ದವು. ಹಾಗೆಯೇ ಮೂಡು ದಿಕ್ಕಿಗೆ ನಡೆದು 1/2 ಮೈಲು ದೂರ ಹೋದನು. ಅಲ್ಲಿಂದಲೂ ಅದೇ ಭೀಕರ ನೋಟ ಕಾಣಿಸಿತು. ಅಲ್ಲಿಂದ ಇಳಿದು ಕೆಳಬೈಲಿಗೆ ಇಳಿದು ನೋಡುವ ಎಂದು ಯೋಚಿಸುವಷ್ಟರಲ್ಲಿ ಪಡುವನ ಬಾನನ್ನ ಬೃಹದಾಕಾರದ ಕಾರ್ಮುಗಿಲು ಕವಿಯುತ್ತಾ ಬಂದಿತ್ತು. ಮುಗಿಲ ಬೆನ್ನಿಗೆ ಬಿರುಗಾಳಿಯ ಸುಳಿವು ತಲೆದೋರಿತು. ಅದಕ್ಕೆ ಸಿಕ್ಕಿಕೊಂಡರೆ ಮನೆಗೆ ಬರುವ ದಾರಿಯೂ ಕಾಣಿಸದೆಂದು ಓಟ ಕಿತ್ತನು. ಅರ್ಧ ದಾರಿ ಬರುವುದರೊಳಗಾಗಿ ಮಳೆ ಬಡಿಯಿತು. ಮನೆಯನ್ನು ಸೇರುವಾಗ ಕೈಯಲ್ಲಿ ಹಿಡಿದ ಓಲೆ ಕೊಡೆಯ ತುಮ್ಮುರು ಮಾತ್ರ ಉಳಿದಿತ್ತು. ಹೌದು, ಹೇಳಿದರೆ ಕೇಳುತ್ತೀರಾ ನೀವು? ತಿರುಗಿಯೂ ನೆನೆದೇ ಬಂದಿರಿ. ಇದ್ದ 3 ಅರಿವೆಗಳನ್ನು ಒದ್ದೆ ಮಾಡಿಕೊಂಡಿದ್ದೀರಿ. ನಿಮ್ಮ ದೇವರ ಕಾದಿ ಬಿಸಿಲು ಇದ್ದಾಗ ಒಣಗುವುದಕ್ಕೆ 1 ದಿವಸ ಬೇಕು. ಮಳೆಗಾಲವೆಲ್ಲ ಮುಗ್ಗಲು ಅರಿವೆಯನ್ನು ಉಟ್ಟು ನನಗಂತೂ ಬೇಸರ ಬಂತು. ಇವತ್ತು ನೀವು ಎಲ್ಲವನ್ನು ತೋಯಿಸಿಕೊಂಡಿದ್ದೀರಿ. ಇನ್ನು ಏನನ್ನು ಉಟ್ಟಿಕೊಳ್ಳುತ್ತೀರಿ ಎಂದಳು ಸತ್ಯ. ಏನಾದರೂ ಉಟ್ಟರಾಯಿತು, ಕಂಬಳಿ ಸುತ್ತಿಕೊಂಡರಾಯಿತು. ಈ ಬಟ್ಟೆಯನ್ನು ಮುರಿ ಹಿಂಡಿ ಒಲೆಯ ಹಿಂದೆ ಕಟ್ಟುತ್ತೇನೆ ಎಂದು ಅಷ್ಟು ಕೆಲಸ ಮಾಡಿ ಕಂಬಳಿ ವೇಷವನ್ನು ತೊಟ್ಟ. ಆ ವೇಷವನ್ನು ಕಂಡು ಆಕೆಗೆ ನಗು ಬಂದಿತ್ತು. ನೆನಪಿದೆಯೇ ಹಿಂದೊಮ್ಮೆ ನೀವು ಹೀಗೆಯೇ ವೇಷ ಮಾಡಿದ್ದು ಎಂದಳು. ಅವನಿಗೂ ನಗು ಬಂದಿತ್ತು. ಹ್ಞೂ, ಚೇಷ್ಟೆ ಮಾಡ್ತೀಯಾ? ಆಗ ಹಾಗೆ ಮಾಡಿದ್ದರಿಂದ ಸತ್ಯಮೇವ ಜಯತೆ ಎಂದನು. ಸತ್ಯಳಿಗೆ ಹೊಟ್ಟೆ ತುಂಬ ನಗು ಬಂದಿತ್ತು. ಹೌದು, ಸತ್ಯಳನ್ನು ಏವಂಚ ನೀವು ಜಯಿಸಿದಿರಿ. ಸತ್ಯ ಮಾತ್ರ ನಿಮ್ಮ ಕೈಯಲ್ಲಿ ಸೋತಳು. ಆ ದಿನ ಮಧ್ಯಾಹ್ನ ಊಟಕ್ಕೆ ಬಂದ ಮರಕಾಲ ಸಂಜೆ ಊಟದ ತನಕವೂ ಅಲ್ಲಿಯೇ ಇದ್ದ. ಮನೆಯಲ್ಲಿ ಗಾಳಿಗೆ ಒಂದು ಮಿಣುಕು ದೀಪವನ್ನು ಉರಿಸುವುದು ಕಷ್ಟವಾಗಿತ್ತು. ರಾಧಾಕೃಷ್ಣನ ಧ್ಯಾನವೆಲ್ಲ ಮಳೆಯ ಕಡೆಗೇನೆ. ಕತ್ತಲಾಯಿತು. ಈ ಹರಕುಬಾಯ ಮರಕಾಲ ಅಂದ ಹಾಗೆ ಆದರೇನು ಗತಿ ಎಂದುಕೊಂಡೇ ಆತ ಮಲಗಿದ. ನಿದ್ರೆಗೆ ಪೀಠಿಕೆಯಾಗಿ ಯಾವ್ಯಾವ ಊರುಗಳ ನೆರೆಯ ಕಥೆಯನ್ನು ಹೇಳಿ ಹೊತ್ತು ಕಳೆದನು. ಬೆಳಕು ಹರಿಯುವಾಗ ಮಳೆ ಅಷ್ಟೊಂದು ಬಿರುಸಾಗಿ ಇದ್ದಿರಲಿಲ್ಲ. ಹಾಗೆಂದು ಅಂಗಳಕ್ಕೆ ಬಂದು ನೋಡಿದರೆ ಹೊಲಗದ್ದೆಗಳಲ್ಲಿ ನೀರು ಬಹಳವಾಗಿ ಏರಿತ್ತು. ಆಗ ರಾಧಾಕೃಷ್ಣನಿಗೆ ಊರಿಗೆ ಬಂದ ವಿಪತ್ತು ಸ್ಪಷ್ಟವಾಯಿತು. ಸತ್ಯ, ನೆರೆ ನೀರು ಇನ್ನೂ ಏರುವಂತೆ ಕಾಣುತ್ತದೆ. ಇದ್ದ 4 ಅರಿವೆಗಳನ್ನು ಕಟ್ಟಿಕೊಂಡು ಯಾವಾಗ ಬೇಕಾದರೂ ಆಗ ನಾವು ಸಹ ಹೊರಡಬೇಕಾದೀತು ಎಂದು ತಿರುಗಿ ಪದವನ್ನು ಏರಿದನು. ಜತೆಗೆ ಮರಕಾಲನ್ನು ಹೋದನು. ಆತನಿಗೂ ನೆರೆಯ ಭೀತಿ ನಾಟಿತ್ತು. ಅಲ್ಲಿ ಹೋಗಿ ನೋಡಿದರೆ ಪ್ರಳಯದ ವಿಶ್ವರೂಪವೇ ಕಾಣಿಸುತ್ತಿತ್ತು. ನದಿ ಕೊಬ್ಬಿ ಅವರಿದ್ದ ಗುಡ್ಡದ ಸಾಲನ್ನು ತಬ್ಬಿತ್ತು. ಕೆಳ ಬಯಲಿನಲ್ಲಿ ಯಾವೊಂದು ಮನೆ ಮಠಗಳೂ ಕಾಣಿಸುತ್ತಿರಲಿಲ್ಲ. ಕೆಲವೊಂದು ಮರದ ಕುಡಿಗಳು, ಅವಕ್ಕೆ ತೇಲಿ ಅಂಟಿಕೊಂಡಿದ್ದ ದೋಣಿಗಳೂ ಕಾಣಿಸಿದವು. ಆ ಮಳೆಯ ಜಿನುಗಿನಲ್ಲಿ ದೋಣಿಯಲ್ಲೇನಿತ್ತು ಎಂಬುದೂ ಸ್ಪಷ್ಟವಾಗುತ್ತಿರಲಿಲ್ಲ. ದೂರದಲ್ಲಿ ನೀರಿನ ಒಯ್ಲು 100 ಮರ ಮಾಡು ಜಾನುವಾರುಗಳನ್ನು ತೇಲಿಸಿ ಸಾಗುತ್ತಿದ್ದ ಭೀಕರ ನೋಟವೂ ಕಾಣಿಸುತ್ತಿತ್ತು. ಅಲ್ಲಿಂದ ತುಸು ಮೂಡಣಕ್ಕೆ ಹೋದನು. ಗುಡ್ಡದ ಅಂಚಿನಲ್ಲಿ ನೆರೆಯಿಂದ ಪಾರಾಗಿ ಬಂದಿದ್ದ ಜನರು ನೆನೆದು ತಪ್ಪಿಸುತ್ತಿದ್ದ ನೋಟ ಕಾಣಿಸಿಕ್ಕಿತು. ರಾತ್ರಿಯಿಂದಲೂ ಅಲ್ಲಿಯೇ ಕುಳಿತುಕೊಂಡು ಮನೆಯನ್ನು ಬಿಡಲಾರದೆ ದೋಣಿಯಲ್ಲಿ ಕುಳಿತುಕೋ, ಮಾಡಿನ ಮೇಲೆ ಕುಳಿತೋ ಸೆರೆಯಾಗಿದ್ದ ಬಂಧುಗಳನ್ನು ನೆನೆಯುತ್ತಾ ಒಬ್ಬರಲ್ಲ ಹಲವಾರು ಜನರು ಅಲ್ಲಿ ಕಾತರಗೊಂಡು ಯೋಚಿಸುತ್ತಿದ್ದರು. ಹಣದ ಪೆಟ್ಟಿಗೆಯನ್ನು ಬಿಟ್ಟು ಬರಲು ಕೆಲವರಿಗೆ ಅಂಜಿಕೆ, ಅಟ್ಟದಲ್ಲಿ ಇರಿಸಿದ ಅಕ್ಕಿಯನ್ನು ಬಿಟ್ಟು ಬರಲು ಅಂಜಿಕೆ ಕೆಲವರಿಗೆ. ಅಂಥವರು ನೀರು ಏರುತ್ತಲೇ ಜಗಲಿಯಿಂದ ಮಹಡಿಯನ್ನೇರಿದರು, ಮಹಡಿಯಿಂದ ಮನೆ ಮಾಡನ್ನೇರಿದರು, ಮಾಡಿಂದ ಮರವನ್ನೇರಿದರು. ಈಗ ಅವರು ಅಲ್ಲಿಂದ ಪಾರಾಗುವುದೇ ಕಷ್ಟವಾಗಿದೆ. ರಾತ್ರಿಗೆ ಮುಂಚೆ ಓಡಿದವರು ಮಾತ್ರ ಪಾರಾದರು. ಅದನ್ನೆಲ್ಲ ಕಂಡು ರಾಧಾಕೃಷ್ಣನ ಎದೆ ದಡಬಡಿಸಿತು. ಅವನ ಮನಸ್ಸು ಕಂಗಾಲಾಯಿತು. ಸ್ವರದಲ್ಲಿ ನಡುಕ ಹುಟ್ಟಿತು. ಹೊಟ್ಟೆಯ ಕೂಸುಗಳನ್ನು ಕಟ್ಟಿಕೊಂಡು ಇನ್ನೂ ಮಳೆಯಲ್ಲೇ ಕುಳಿತಿದ್ದ ಆ ದುಃಖಿಗಳನ್ನು ನೋಡಿ ಆತ ವ್ಯಥೆಗೊಂಡನು. ಇಲ್ಲಿದ್ದು ಏನು ಮಾಡುತ್ತೀರಿ? ಯಾವುದಾದರೂ ಒಂದು ಮಾಡಿನ ಕೆಳಗೆ ಹೋಗಿ ಸೇರಬಾರದೇ ಎಂದು ಅವರನ್ನು ಕೇಳಿದನು. ಹೋಗುವುದು ಎಲ್ಲಿಗೆಂದು ಬೇಡವೇ? ನಮಗೆ ಮನೆಯೇ ಮಠವೇ, ಎಲ್ಲರ ಹಾಡು ಒಂದೇ ಆಗಿದೆ ಎಂದರು ಕೆಲವರು.
ಹೋಗುವುದೆಲ್ಲಿಗೆ? ನಮ್ಮವರು ಅಲ್ಲಿ ಜಲದೇವತೆಯ ದವಡೆಯಲ್ಲಿ ಸಿಕ್ಕಿಕೊಂಡಿರುವಾಗ ಎಂದರು ಕೆಲವರು. ನೋಡುವ, ನಾವು ಗಂಡಸರು ಇಲ್ಲಿಯೇ ನಿಂತಿರುವ. ದೋಣಿ ಏನಾದರೂ ಸಿಕ್ಕಿದರೆ ತಪ್ಪಿಸಲು ಬರುವವರನ್ನಾದರೂ ತಪ್ಪಿಸುವ. ನಿಮ್ಮಲ್ಲಿ ಹೆಂಗಸರು ಮಕ್ಕಳು ನಮ್ಮ ಶಾಲೆಯ ಚಾವಣಿಯನ್ನು ಹೋಗಿ ಸೇರಿಬಿಡಿ. ಅಲ್ಲಿ 100 ಜನ ನಿಲ್ಲಬಹುದು. ತಲೆ ಮೇಲೆ ನೀರಾದರೂ ತಪ್ಪೀತು. ಈ ಹನಿಯಲ್ಲಿ ಪುಟ್ಟ ಮಕ್ಕಳನ್ನು ಹಿಡಿದುಕೊಂಡು ಕುಳಿತರೆ ಅವು ಮರಗಟ್ಟಿ ಸತ್ತಾವು ಎಂದನು. ಹಲವರು ಹೊರಟರು. ತಮ್ಮ ಮನೆಯ ಹೆಂಗಸರು ಮಕ್ಕಳಿಗೆ, ನೀವು ಹೋಗಿ, ಮಳೆ ಬಿಟ್ಟರೆ ನಾವು ಬರುತ್ತೇವೆ ಎಂದರು. ಆತ ಅಲ್ಲಿದ್ದ ಹಲವಾರು ಹೆಂಗಸರು ಮಕ್ಕಳನ್ನು ತನ್ನ ಶಾಲೆಗೆ ಕಳುಹಿಸಿ ತಾನು ನೆರೆಗೆ ಬಲಿಯಾದ 18 ಗಂಡಸರೊಡನೆ ಅಲ್ಲಿಯೇ ಆಚೀಚೆ ಅಲೆದಾಡಿದನು. ಆಗ ತುಸು ದೂರದಲ್ಲಿ ಒಂದು ಗೇರು ಮರದ ಕೆಳಗೆ ಒಂದು ಕಂಬಳಿಯ ಮರೆ ಕಾಣಿಸಿತು. ಅದೇನೆಂದು ನೋಡಹೋದ. ನೋಡುವುದೇನು, ಅಲ್ಲಿ 2 ಹೊಲತಿಯರು ಕುಳಿತಿದ್ದರು. ಅತ್ತೆ ಸೊಸೆಯರಂತೆ ಕಂಡಿತು. ಅವರಿಬ್ಬರಲ್ಲಿ ಕಿರಿಯಳಾದವಳ ಕೈಯಲ್ಲೊಂದು ಕೂಸಿತ್ತು. ಆ ಕೂಸಿಗೆ ಕಂಬಳಿಯ ಮಾಡನ್ನು ಹಿಡಿದು ಹೊಟ್ಟೆಯ ಕೆಳಗೆ ಆಶ್ರಯವಿತ್ತು ಬಾಗಿ ಕುಳಿತಿದ್ದರು. ವಿಚಾರಿಸಲಾಗಿ, ಪಾಪ, ಅದು ಮುಂಚಿನ ದಿನ ಹುಟ್ಟಿದ ಕೂಸಂತೆ. ನೆರೆಯ ಗಾಬರಿಯಿಂದ ಮನೆಯಲ್ಲಿದ್ದ 2 ಹೆಂಗಸರು ಆ ಮಗುವನ್ನು ಹೊತ್ತು ಕತ್ತಲಾಗುವಾಗ ಹೇಗೋ ಪಾರಾಗಿ ಬಂದಿದ್ದರು. ರಾತ್ರಿ ಎಲ್ಲವೂ ಚಳಿಯಲ್ಲಿ ಅದೇ ರೀತಿ ಕುಳಿತು ಕಂಗಾಲಾಗಿದ್ದರು. ಬೆಳಗೂ ಆಯಿತು, ಆದರೂ ಹೋಗಬೇಕೆಲ್ಲಿಗೆ ಎಂಬ ಅರಿವಿಲ್ಲದೆ ಕುಳಿತಿದ್ದರು. ರಾಧಾಕೃಷ್ಣನಿಗೆ ಆ ಬಡ ಸ್ತ್ರೀಯರನ್ನು ಕಂಡು ಏನು ಮಾಡುವುದೆಂದು ತೋಚದಾಯಿತು. ಇಷ್ಟು ಹೊತ್ತು ಮಳೆಯಲ್ಲಿ ಕಳೆದುದು ಅಲ್ಲದೆ ಇನ್ನೂ ಅವರಲ್ಲೇ ಕುಳಿತಿದ್ದಾರೆ. ಆ ಬಾಣಂತಿಯ ಪಾಡು ಏನಾಗಬೇಕು, ಕೂಸಿನ ಗತಿ ಏನು ಎಂದು ಅವನು ಯೋಚನೆಗೆ ಈಡಾದನು. ಚಳಿಯಿಂದ ಅವರು ನಡುಗುತ್ತಿದ್ದಾರೆ. ಅವರನ್ನು ಎಲ್ಲಿಗೆ ಕರೆದೊಯ್ಯಬೇಕು ಎಂಬುದು ಹೊಳೆಯುವ ಮೊದಲೇ ಕನಿಕರದ ಒತ್ತಡದಿಂದ, ಇಲ್ಲಿ ಕುಳಿತರೆ ಹೇಗೆ, ಬನ್ನಿ ಹೊರಡಿ ಎಂದು ಬಿಟ್ಟ. ಅಷ್ಟು ಹೇಳುವವರು ಇದ್ದರೆ ಸಾಕಿತ್ತು ಅವರಿಗೆ. ಎಲ್ಲಿಗೆ ಹೋಗುವುದು ಎಂದು ಕೇಳಿದರು. ಯಾವುದಾದರೂ ಒಂದು ಮಾಡಿನ ಕೆಳಗೆ ಹೋಗಿ ಕುಳಿತರಾಯ್ತಲ್ಲ ಎಂದನು ಈತ. ಅವರು ಹೊರಟರು. ಈತ ಮುಂದಾದ. ದಾರಿಯಲ್ಲಿ ಒಂದೊಂದಾಗಿ ಮುಂದಿನ ತೊಡಕು ಅವನ ಮನಸ್ಸಿನಲ್ಲಿ ಮಿಂಚಿತು. ಶಾಲೆಯ ಚಾವಣಿಯಲ್ಲಿ ಈಗಾಗಲೇ 18 ಮಂದಿ ಹೋಗಿ ಸೇರಿದ್ದಾರೆ. ಇವರನ್ನು ಅವರ ಒಟ್ಟಿಗೆ ಸೇರಿಸುವಂತಿರಲಿಲ್ಲ. ಅವರು ಇವರನ್ನು ಸಮೀಪಕ್ಕೆ ಸಹಿಸುವಂತೆ ಇಲ್ಲ. ಎಷ್ಟೆಂದರೂ ಅಂಧಶ್ರದ್ಧೆ. ಆಪತ್ತಿನಲ್ಲಿ ತಮ್ಮ ಸಂಕುಚಿತ ಭಾವನೆಗಳನ್ನು ಬಿಡಲಾರದ ಜನಗಳಿಗಾಗಿ ಸಿಟ್ಟುಗೊಂಡು ಪ್ರಯೋಜನವಿಲ್ಲ. ಆ ಕಾರಣದಿಂದ ತನ್ನ ನೆರೆಯನ್ನು ಯಾರೊಬ್ಬರಿಗೂ ತಪ್ಪಿಸಲು ಸಮಾನ ಅಲ್ಲ. ಇವರನ್ನು ಮರಕಾಲನ ಮನೆಯಲ್ಲಿ ಬಿಟ್ಟರೆ ಏನು ಎಂದು ಯೋಚಿಸಿದನು. ಜತೆಯಲ್ಲಿ ಮರಕಾಲನೂ ಇದ್ದ. ಆತ ಮುಖವನ್ನು ನೋಡಿದ. ಆತ ಪ್ರತಿಯಾಗಿ, ಎಲ್ಲಿಗೆ ದೇವರೇ ಎಂದ. ನಿನಗೇನು ಬುದ್ಧಿ ಇಲ್ಲ? ಹೇಳ್ದಷ್ಟು ಕೆಲಸ ಮಾಡು ಎನ್ನುತ್ತಲೇ ಆತ ಶಾಲೆಗೆ ಇವರನ್ನು ಕರೆದುಕೊಂಡು ಹೋದರೆ ಅವರು ಹೊರಟಾರು ಎಂದನು. ಯಾರ ಸುದ್ದಿ ನಿನಗೇಕೆ? ನಿನ್ನ ಮನೆಗೆ ಬಾರದಿದ್ದರೆ ಆಯ್ತಲ್ಲ ಎಂದನು ರಾಧಾಕೃಷ್ಣ. ಆತನ ಮುಖ ಸಪ್ಪಗಾಯಿತು. ಏನು ಒಡೆಯ, ಎಲ್ಲರೂ ನನ್ನನ್ನು ಸದರ ಎಂದೇ ತಿಳಿದಿದ್ದಾರಲ್ಲ. ನನ್ನ ಮನೆಗೆ ಬರಲಿ ಅವರು. ನಾನೇ 1-2 ದಿವಸ ಈಚೆ ಇರ್ತೇನೆ. ನಾನು ಹಾಗೆ ಯೋಚಿಸಿ ಹೇಳಿದರೆ ನೀವು ನನ್ನನ್ನು ಕರುಳಿಲ್ಲದ ಮನುಷ್ಯನೆಂದು ತಿಳಿದುಬಿಟ್ರಲ್ಲ ಎಂದನು. ರಾಧಾಕೃಷ್ಣನಿಗೆ ವಿಸ್ಮಯವಾಯಿತು. ಮರಕಾಲನಿಗೆ ಕೆಳಬೈಲಿನವರ ಮೇಲೆ ಕೋಪ ಎಂದು ತಿಳಿದಿದ್ದ. ಅವರಲ್ಲಿ ಕೆಲವರ ಮೇಲಾದರೂ ಕರುಣೆ ಇಲ್ಲದೇ ಇಲ್ಲ ಎಂಬುದು ಈಗ ತಿಳಿಯಿತು. ರಾಧಾಕೃಷ್ಣ, ಸಿಟ್ಟು ಮಾಡಬೇಡ ಮರಕಾಲ. ಅವರು ಹೊಲೆಯರಲ್ಲವೇ, ಯಾರೂ ಅವರನ್ನು ಹೊಗ್ಗಿಸಿಕೊಳ್ಳುವಂತಿಲ್ಲ. ಪಾಪ, ಒಬ್ಬಳು ಬಾಣಂತಿ, ಇನ್ನೊಂದು ಕೂಸು, ಒಬ್ಬಳು ಮುದುಕಿ. ಅವರು ಇಲ್ಲಿ ಕಂಗಾಲಾಗಿ ಬಿದ್ದಿರುವಾಗ ನಾನು ಇಲ್ಲಿ ನೋಡುತ್ತಿರಬಾರದಲ್ಲ. ಅದಕ್ಕಾಗಿ ನನ್ನ ಬಿಡಾರಕ್ಕೆ ಕರೆದುಕೊಂಡು ಹೋಗುವುದೆಂದು ಯೋಚನೆ ಮಾಡಿದೆ ಎಂದನು. ನಿಮ್ಮ ಮಡಿ ಮೈಲಿಗೆ ಕೆಡಬಹುದಂತೆ ನನ್ನದು ಅದಕ್ಕಿಂತ ಏನು ಹೆಚ್ಚು ಎಂದು ಮರಕಾಲನೇ ಅವರಿಗೆ ಮಾರ್ಗದರ್ಶಕನಾದನು. 3 ಕರೆದುಕೊಂಡು ಮರಕಾಲ ತನ್ನ ಮನೆಗೆ ಹೊರಟನು. ರಾಧಾಕೃಷ್ಣನು ಅವರ ಜತೆಗೆ ಹೋದ. ಅವರನ್ನು ಬಿರುಮನ ಮನೆಗೆ ಕಳುಹಿಸಿಕೊಟ್ಟು ತಾನು ತನ್ನ ಮನೆಗೆ ಹಿಂತಿರುಗಿದ. ಬಾಣಂತಿಗೆ ಏನೇನಾಗಬೇಕು ಎಂದು ವಿಚಾರಿಸಿಕೊಂಡು ಹೆಂಡತಿಯೊಡನೆ ಏನಾದರೂ ಔಷಧಿಯನ್ನು ತಯಾರಿಸು ಎಂದು ಹೇಳಿದನು. ಸತ್ಯ, ನಿನ್ನದು ಏನಾದರೂ ಒಣ ಸೀರೆ ತುಂಡು ಒಂದಿದ್ದರೆ ಶ್ಯಾಮನ ಹತ್ತಿರ ಕೊಟ್ಟು ಮರಕಾಲನ ಮನೆಗೆ ಮುಟ್ಟಿಸು. ಎಲ್ಲರಿಗೂ ಸೇರಿ ಸುಮಾರು 5 ಸೇರು ಅಕ್ಕಿ ಹಾಕಿ ಉದ್ದಕ್ಕೆ ಒಂದು ಗಂಜಿಯನ್ನು ಮಾಡು ಎಂದು ಅಪ್ಪಣೆ ಮಾಡಿದನು. ಎಲ್ಲರಿಗೂ ಗಂಜಿ ಮಾಡಬಹುದು, ಆದರೆ ಇವತ್ತಿಗೆ ಅಕ್ಕಿ ಮುಗಿದರೆ ನಾಳೆಗೆ ಯಾರನ್ನು ಬೇಡುತ್ತೀರಿ?
ಇದ್ದುದನ್ನು ಇವತ್ತೇ ಬರಿದು ಮಾಡಿದರೆ ನಾಳೆ ಇಲ್ಲಿನ ಮಕ್ಕಳ ಗತಿಯೇನೋ ಎಂದಳು. ನಿನಗೇಕೆ ಸತ್ಯ ನಾಳಿನ ಚಿಂತೆ? ನಾಳಿನದು ನಾಳೆಗೆ, ಇವತ್ತಿನದು ಇವತ್ತಿಗೆ. ಇವತ್ತು ಮಾಡಬೇಕಾದ ಕೆಲಸವನ್ನು ನಾಳೆಗೆ ಮಾಡಿದರೆ ಚೆಂದ ಇದೆಯೇ ಎಂದ. ಆಗಲಿ ಎಂದಳು ಆಕೆ. ತಿರುಗಿ ಮಳೆಯಲ್ಲಿ ಆತ ಹೊರಗೆ ಹೊರಟುದನ್ನು ಕಂಡು, ಇವತ್ತೆಲ್ಲ ಹೀಗೆಯೇ ಮಳೆಯಲ್ಲಿ ಸರ್ಕೀಟು ಎಂದು ಕಾಣುತ್ತದೆ ಎಂದಳು. ಇನ್ನೊಮ್ಮೆ ನೋಡಿ ಬರುತ್ತೇನೆ ಯಾರ್ಯಾರ ಗತಿ ಏನೇನೂ ಆಗಿದೆ ಎಂದು. ಪಾಪ ಇನ್ನೂ 18 ಮಂದಿ ಮನೆ ಮಾಡುಗಳ ಮೇಲೋ ಮರಗಳ ಮೇಲೋ ಸಿಕ್ಕಿಬಿದ್ದಿದ್ದಾರಂತೆ. ಏನು ಗತಿಯೋ ಅವರದ್ದು. ಈಗ ಏನೋ ಹೊಳಪಾಯಿತೆ, ಮಳೆಗಾಲದ ಹೊಳ ಅದು. ಮಾಯವಾಗಲಿಕ್ಕೆ 3 ಕ್ಷಣಗಳೂ ಬೇಡ ಎಂದು ತಿರುಗಿ ಗುಡ್ಡವನ್ನು ಏರಿದನು. ಅವನು ಮೇಲಕ್ಕೆ ಬರುವಾಗ ಅರೆಗಳಿಗೆಯಷ್ಟು ಸಮಯ ಮುಗಿಲನ್ನು ಹರಿದುಕೊಂಡು ಸೂರ್ಯ ತನ್ನ ಕಿರಣಗಳನ್ನು ಚೆಲ್ಲಿದ್ದ. ಕೆಳಗಿನ ಘೋರ ಪ್ರಳಯವನ್ನು ಕಂಡು ಆತ ವಿಕಟವಾಗಿ ಹಲ್ಲು ಕಿರಿಯುವಂತಿತ್ತು ಆ ನೋಟ. ತೆಂಕಣದಲ್ಲಿ ವಿಶಾಲವಾಗಿ ಹರಡಿದ ಕೆಂಪು ನೀರಿನ ಹಾಳೆ ಅವನೊಂದಿಗೆ ತಾನೂ ನಕ್ಕಿತು. ಎಷ್ಟು ಕಲಂಕಿತ ಕ್ರೂರ ಹೃದಯ ಅವರದು. ರಾಧಾಕೃಷ್ಣ ನದಿಯ ಕೆರೆಯನ್ನು ನೋಡುವ ಸಲುವಾಗಿ ತಿರುಗಿ ಗುಡ್ಡವನ್ನು ಇಳಿದು ಬಂದನು. ತೀರ ಆ ಮಗ್ಗುಲಿನಲ್ಲೂ ನೀರು ಶಾಂತವಾಗಿರುವ ಬದಲು ನೀರು ಸುಳಿದು ಬಂದು ದಂಡೆಯನ್ನು ಕೊರೆಯುತ್ತಿತ್ತು. ಬಿಸಿಲು ಬಿದ್ದುದರಿಂದ ದೂರದ ನೋಟ ಸ್ಪಷ್ಟವಾಗಿ ಕಾಣಿಸುತ್ತದೆ. ಹನಿ ಮಳೆಯು ನಿಂತಿತ್ತು. ನೀರ ಕನ್ನಡಿಯಿಂದ ಮರುಕಳಿಸುವ ಸೂರ್ಯ ರಶ್ಮಿಯು ದೃಷ್ಟಿಯನ್ನು ಕುಕ್ಕುತ್ತಲೂ ಇಲ್ಲ. ನದಿಯಲ್ಲಿ ಒಂದೊಂದು ದ್ವೀಪದಂತೆ ಉಳಿದುಕೊಂಡ ಹಿತ್ತಲು ಮನೆಗಳು ಗುರುತಿಸುವಂತಿವೆ. ಆತ ಅಲ್ಲಿದ್ದವರನ್ನು ಕೂಡಿಕೊಂಡು ಆಚೀಚೆ ನಿರೀಕ್ಷಿಸಿ ನೋಡಿದನು. ಆ ದೂರದಲ್ಲಿ ನೀರಿಗೆ ಸೆರೆಯಾದ ಹಲವಾರು ಮಂದಿ ಜೀವವನ್ನು ತಮ್ಮ ಮುಷ್ಟಿಯಲ್ಲಿ ಹಿಡಿದುಕೊಂಡು ಕುಳಿತಿದ್ದರು. ಹಾಗೆ ಕುಳಿತು ತಮ್ಮ ತಪ್ಪನ್ನು ನೆನೆಯುತ್ತಾ ಜಲದೇವತೆಯನ್ನು ಒಮ್ಮೆ ಪಾರು ಮಾಡು ಎಂದು ಬೇಡುತ್ತಿದ್ದರು. ನೆರೆಯು ಏರಿ 3/4 ದಿನ ಆಗಿತ್ತು. ಅಷ್ಟರೊಳಗೇನೆ ಕಿವಿಯಿಂದ ಕಿವಿಗೆ ವಾರ್ತೆ ಹಬ್ಬಿದೆ. ಆ ಊರು ಮುಳುಗಿತಂತೆ, ಆ ಊರು ಹೋಯಿತಂತೆ ಎಂದು ಅಲ್ಲಿದ್ದ 4-6 ಮಂದಿ ಹೇಳುತ್ತಿದ್ದಾರೆ. ಯಾರು ಆ ಊರು ಈ ಊರುಗಳಿಗೆ ಹೋಗಿ ಬಂದವರೋ? ಎಲ್ಲರಲ್ಲೂ ಈತ ಪ್ರತಿಯೊಬ್ಬರ ವಿಚಾರವನ್ನೂ ಕೇಳುತ್ತಿದ್ದಾನೆ. ತಲೆಗೆ ಕೈಕೊಟ್ಟು ಕುಳಿತವರ ಮುಂದೆ ತಾನೂ ಗಲ್ಲಕ್ಕೆ ಕೈಕೊಟ್ಟು ಗಳಿಗೆ ಎಣಿಕೆ ಮಾಡುತ್ತಾನೆ. ಪ್ರತಿ ಗಳಿಗೆಗೂ ಅಂಗುಲವಾಗಿ ನೀರು ಏರುವುದು ಕಾಣಿಸುತ್ತಲೇ ಇತ್ತು. ಮೌನ ಪ್ರಾರ್ಥನೆಯಲ್ಲಿ ಮಗ್ನರಾದ ಜನರೊಡನೆ ತಾನು ಸೇರಿ ಮಾಡುವುದೇನೆಂದು ಅವನಿಗೆ ತೋಚಲಿಲ್ಲ. ಆದರೂ ಬರಿದೆ ಕುಳಿತಿರಲಾರದೆ ತನಗೆ ಪರಿಚಿತರಾದ ಕೆಳ ಬಯಲಿನವರನ್ನು ಕುರಿತು ಒಂದೊಂದಾಗಿ ವಿಚಾರಿಸುತ್ತಿದ್ದಾನೆ. ಏನಾಯಿತೋ ಹೀಗೆ ನೀರು ಏರುವುದನ್ನು ಕಂಡು ಸಾಯಂಕಾಲವೇ ಹಟ್ಟಿಯಲ್ಲಿನ ದನಕರುಗಳ ಕೊರಳು ಬಳ್ಳಿ ತಪ್ಪಿಸಿದೆವು. ಬಡಗು ದಿಕ್ಕಿಗೆ ಹೊಡೆದೆವು. ನೀರಿನ ಒಯ್ಲಿಗೆ ಅವು ಎಲ್ಲಿಗೆ ಹೋದವೋ, ಎಲ್ಲಿ ನೆಲೆವೇರಿದವೋ, ಏನು ಕತೆಯೋ ಎಂದು ಒಬ್ಬ ಅನ್ನುತ್ತಾನೆ. ನಾವು ನಿನ್ನೆ ಸಾಯಂಕಾಲವೇ ಬಂದಿದ್ದೆವು. ಪುಣ್ಯಕ್ಕೆ ಒಂದು ದೋಣಿ ಸಿಕ್ಕಿತು. ಇದ್ದ 2 ಮುಡಿ ಅಕ್ಕಿಯನ್ನು ತಪ್ಪಿಸಿಕೊಂಡು ಬಂದೆವು. ಮಳೆಗಾಲ ಮುಗಿಯುವ ತನಕ ಉಣ್ಣಬೇಕಲ್ಲ ಎಂದ ಇನ್ನೊಬ್ಬ. ದೋಣಿ ಸಿಕ್ಕಿತೆ? ಯಾರದ್ದು? ಏನು ಮಾಡಿದಿ ಎಂದು ಈ ತನಕ ಮುಖನಾಗಿಯೇ ಕುಳಿತಿದ್ದ ಕೆಳಬೈಲಿನ ರಾಮಣ್ಣ ಪೂಜಾರಿ ಈಗ ಮಾತನಾಡಿದ. ದೋಣಿ ಯಾರದ್ದೋ ಮಧ್ಯಾಹ್ನ ನೀರಲ್ಲಿ ಬಳಿದು ಬರುತ್ತಿದ್ದುದನ್ನು ಕಂಡು ಹಿಡಿದು ಹಾಕಿದೆವು. ಕೊನೆಗೆ ನಮ್ಮ ಕೆಲಸಕ್ಕಾದರೂ ಒದಗಿದ ಹಾಗಾಯಿತಲ್ಲ. ರಾಮಣ್ಣ ಒಮ್ಮೆಗೆ ಉತ್ಸಾಹ ತಾಳಿದನು. ಎಲ್ಲಿ ಕಟ್ಟಿದ್ದೀರಿ? ಎಲ್ಲಿದೆ? ನಾನು ಒಂದು ಸಾರಿ ಮನೆಗೆ ಹೋಗಿ ಬರುತ್ತೇನೆ ಎಂದು ಎದ್ದು ನಿಂತನು. ರಾಧಾಕೃಷ್ಣನು ಅವನ ಮುಖವನ್ನೇ ಬಿರಬಿರನೆ ನೋಡುತ್ತಿದ್ದಾನೆ. ಕೆಳಬೈಲಿನ ರಾಮಣ್ಣನು ಅವನಿಗೆ ಹೊಸಬನಲ್ಲ. ತನ್ನ ಆಳು ಬಿರುಮ ಮರಕಾಲನ ಉಗ್ರಕ್ಕೆ ಬಲಿಯಾಗಿದ್ದ ಅವನ ಹೆಸರು ಚೆನ್ನಾಗಿ ಗೊತ್ತು. ರಾಮಣ್ಣನ ಮನೆ ಕೊಚ್ಚಿ ಹೋಗಲಿ ಎಂದು ಬಿರುಮ ಧ್ಯಾನ ಮಾಡಿರಲಿಲ್ವೇ? ದೋಣಿಯ ವಿಚಾರವನ್ನು ಎತ್ತಿದವನು, ದೋಣಿ ನಂಬಿಗೆಯದಲ್ಲ, ಇಲ್ಲೇ ಕೆಳಕ್ಕೆ ಹುಳುವಿನ ಮರೆಯಲ್ಲಿ ಕಟ್ಟಿದ್ದೇವೆ. ನಮ್ಮ ಮನೆಯ ಚೂರುಪಾರು ಸಾಮಾನೆಲ್ಲ ಅದರಲ್ಲಿದೆ. ಆದರೆ ಈ ನೀರಿನ ಒಯ್ಲಿನಲ್ಲಿ ದೋಣಿ ನಿಮ್ಮ ಮನೆ ತನಕ ಹೋಗುವುದು ಹೇಗೆಂದು ಬೇಡವೇ? ಹೋಗದೆ ಮಾರ್ಗವಿಲ್ಲ. ನಾನು ನನ್ನ ಅಪ್ಪನಿಗೆ 100 ಸಾರಿ ಬೇಡವೆಂದೆ. ಈ ನೀರು ನಂಬಿಗೆಯದಲ್ಲ, ಮನೆಯಲ್ಲಿರುವುದು ಒಳ್ಳೆಯದಲ್ಲ, ಜೊತೆಗೆ ಬನ್ನಿ ಎಂದರೆ ಹ್ಞೂ ಅಂದರು. ನೀನು ಮಕ್ಕಳು ಮರಿಗಳನ್ನು ಕರೆದುಕೊಂಡು ಹೋಗು, ಹೆಂಗಸರು ಹೋಗಲಿ ಎಂದರು. ನಿನ್ನೆ ಮಧ್ಯಾಹ್ನದ ಮಾತದು. ಈಗ ಇಷ್ಟೊಂದು ನೀರು ಏರಿರಲಿಲ್ಲ. ಹೆಗಲ ಮೇಲೆ ಮಕ್ಕಳನ್ನು ಹಾಕಿಕೊಂಡು ಕುತ್ತಿಗೆಯವರೆಗಿನ ನೀರಿನಲ್ಲಿ ಹಾಗೆಯೇ ನಡೆದುಕೊಂಡು ಬಂದೆವು. ಸಾಮಾನು ಸರಂಜಾಮುಗಳೆಲ್ಲ ಅಲ್ಲೇನೆ.
ನಾವು ಈಚೆ ಬಂದದ್ದು. ಏನು ಗಾಳಿ, ಏನು ಮಳೆ, ನೀರು ಕ್ಷಣಕ್ಕೆ ಏರಿತು. ನಿನ್ನೆ ರಾತ್ರಿಯೆಲ್ಲ ನಿಮ್ಮ ಹಾಗೆಯೇ ತಪಸ್ಸು ಮಾಡುತ್ತಾ ದಂಡೆಯಲ್ಲಿ ಕುಳಿತದ್ದೇ. ಎಷ್ಟಾದರೂ ಒಬ್ಬರು ಇದ್ದದ್ದು ಇನ್ನೊಬ್ಬರಿಗೆ ಗೊತ್ತಿರಬೇಡವೇ? ಏನು ನೀರು, ಏನು ಸುಳಿ, ಏನು ಮಾತಾಯಿ. 6 ತಿಂಗಳ ಕಡಲಿನ ಅವತಾರವೆಲ್ಲ ಈ ಹೊಳೆಯ ನೀರಿಗೆ ಬರಬೇಕೇ? ಇನ್ನಾದರೂ ಹೋಗಿ ಅಪ್ಪನನ್ನು ತಪ್ಪಿಸಿಕೊಂಡು ಬರಬೇಕೆಂದಿದೆ. ಏನು, ನಿನ್ನಪ್ಪ ಇನ್ನೂ ಅಲ್ಲೇ ಮನೆಯಲ್ಲೇ ಇದ್ದಾನೆ ಎಂದ ರಾಧಾಕೃಷ್ಣ. ಹೌದು ಒಡೆಯ, ಈ ಮುದುಕರಿಗೆ ಸಾಯುವ ಕಾಲಕ್ಕೂ ಆಸೆಯೇ. 50 ಮುಡಿ ಅಕ್ಕಿ ಇದೆ ಮನೆಯಲ್ಲಿ, ಬಿಟ್ಟು ಬರುವುದು ಹೇಗೆ ಎಂದು ಆಸೆ. ಅಂಥದ್ದಾದರೆ ಮಾಡು ಏರುತ್ತೇನೆ ಎಂದಿದ್ದಾನೆ. ಉಪ್ಪರಿಗೆಯ ಮನೆ, ಕಲ್ಲಿನ ಕುಂದಗಳಿವೆ, ಗೋಡೆ ಮಾತ್ರ ಮಣ್ಣಿನದು. ಅದೇನು ಉಳಿಯುವ ಹಾಗಿಲ್ಲ ಈ ನೀರಿಗೆ. ನೋಡಿ, ಓ ಅಲ್ಲಿ ಆ ಮಾವಿನ ಮರಗಳ ಗುಂಪು ಕಾಣಿಸುವುದಿಲ್ವೇ? ಹುಲ್ಲುಗಿಲ್ಲು ತಗಲಿ ನಿಂತದ್ದು. ಅದರ ಆಚೆಗೇನೆ ಮನೆ ಇದೆ. ಯಾಕೋ ಕಾಣಿಸಬೇಕಿತ್ತು, ಕಾಣಿಸುವುದಿಲ್ಲ. ಅವರು ಮರವನ್ನಾದರೂ ಹತ್ತಿಕೊಂಡಿದ್ದರೆ ದೇವರು ಜೀವವನ್ನು ಉಳಿಸುತ್ತಿದ್ದ. ಏನು ಮಾಡಿದ್ದಾರೋ ಏನೋ. ಈಗ ಇಷ್ಟು ಬಿಸಿಲು ಬಿದ್ದಿದೆ. ಇವರ ದೋಣಿ ಸಿಕ್ಕಿದರೆ ಇನ್ನೊಬ್ಬ ಆಳು ನಾನು ಸೇರಿ ಹೇಗಾದರೂ ಮಾಡಿ ಅವರನ್ನು ತಪ್ಪಿಸುತ್ತಿದ್ದೆವು ಎಂದು ಉಸಿರುಗರೆದನು. ಅಷ್ಟರಲ್ಲಿಯೇ ಬಿರುಮ ಮರಕಾಲನೂ ಬಂದನು. ಅವನನ್ನು ಕಂಡು ರಾಮಣ್ಣ, ಮರಕಾಲ ಬಂದನು, ಅವನು ಮನಸ್ಸು ಮಾಡಿದರೆ ನಮ್ಮ ಅಪ್ಪನನ್ನು ತಪ್ಪಿಸುವುದು ದೊಡ್ಡ ಕೆಲಸವಲ್ಲ ಎಂದನು. ತನ್ನ ಹೆಸರನ್ನು ರಾಮಣ್ಣ ಹೇಳಿದುದನ್ನು ಕಂಡು ಆತನಿಗೆ ಆಶ್ಚರ್ಯವಾಯಿತು. ಅವನ ಮುಖ ಕೆಂಪೂ ಆಯಿತು. ಆ ಚಹರೆಯನ್ನು ತಿಳಿದುಕೊಂಡ ರಾಧಾಕೃಷ್ಣ ಬೇರೆ ವಿಷಯವನ್ನು ಪ್ರಸ್ತಾಪಿಸುವವನಂತೆ, ಮರಕಾಲ ಇಲ್ಲಿ ಬಾ ಎಂದು ಕರೆದನು. ಆತ ಬರುತ್ತಲೇ ಅವನನ್ನು ಮಗ್ಗುಲಿಗೆ ಕರೆದುಕೊಂಡು ಹೋಗಿ, ಬಿರ್ಮ, ನೀನು ಯಾವಾಗ ಪಾಪದ ಅವುಗಳನ್ನು ನಿನ್ನ ಸ್ವಂತ ಮನೆಗೇನೆ ಕರೆದುಕೊಂಡು ಹೋದೆಯೋ ನಿನ್ನಂಥ ಧೀರನಿಲ್ಲ ಎಂದು ಅನಿಸಿದೆ ನನಗೆ. ಈ ಸಮಯದಲ್ಲಿ ನಾವು ಯಾವುದಕ್ಕೂ ಹಿಂದೆ ಮುಂದೆ ನೋಡಬಾರದು. ಬೈಲಿನಲ್ಲಿ ಇನ್ನೂ ತುಂಬ ಮಂದಿ ಸಿಕ್ಕಿಬಿದ್ದಿದ್ದಾರಂತೆ. ಅವರನ್ನು ಬಚಾಯಿಸುವ ಭಾರ ನಮ್ಮದು. ಈಗ 1 ಗಳಿಗೆ ಮಳೆ ಬಿಟ್ಟಿದೆ. ಪುಣ್ಯಕ್ಕೆ 1 ದೋಣಿಯೂ ಸಿಕ್ಕಿದೆ. ನಾನು, ನೀನು, ಇನ್ನು ಯಾರಾದರೂ ಒಬ್ಬ ಗಟ್ಟಿ ಆಳು ಅಲ್ಲಿಯವರೆಗೆ ಹೋಗಿಯೇ ಶುದ್ಧ. ಏನು ಆಗುತ್ತದೆಯೋ ಅದನ್ನು ಮಾಡಲೇಬೇಕು. ಬರಿಯ ಒಬ್ಬನ ಜೀವನವನ್ನು ಉಳಿಸಿದರೂ ಅದು ಪುಣ್ಯದ ಕೆಲಸ. ಆದರೆ ಅನ್ನುತ್ತೇನೆ ಮರಕಾಲ, ಇಂಥ ಹುಚ್ಚರು ಇದ್ದಾರೆಯೇ? ಜೀವ ಹೋಗುವಾಗ ಅದೇ ದೊಡ್ಡದೆಂದು ಓಡಿ ಬರುವುದು ಬಿಟ್ಟು ಅಕ್ಕಿ ಸಾಮಾನು ಎಂದು ಇನ್ನೂ ಅಲ್ಲಿಯೇ ಕೂತಿದ್ದಾರಲ್ಲ. ಒದ್ದೆಯಾದ ಅಕ್ಕಿ ಮುಡಿ ಇನ್ನು ಕೈಗೆ ಬರುತ್ತವೆಯೇ? ಹೋದದ್ದು ಹೋದದ್ದೇ, ಜೀವವನ್ನಾದರೂ ಉಳಿಸಬಹುದಿತ್ತು ಎಂಬ ಉಪದೇಶ ಮಾಡಿದನು. ಇನ್ಯಾರು ಹುಚ್ಚರೋ ಅಲ್ಲಿರುವವರು? ಬುದ್ಧಿ ಸ್ವಲ್ಪವಾದರೂ ಇದ್ದಿದ್ರೆ ಇಲ್ಲಿ ಇರ್ತಾರೆಯೇ ಎಂದ ಮರಕಾಲ. ನಿನಗೆ ಗೊತ್ತಿಲ್ಲ, ಹಾಗೆ ಬುದ್ಧಿ ಹೆಚ್ಚಾಗಿ ರಾಮಣ್ಣನ ಅಪ್ಪನೇ ಅಲ್ಲಿ ಸಿಕ್ಕಿಬಿದ್ದಿದ್ದಾನಂತೆ. ಅವನೇ, ಆ ಮುದುಕನೇ. ಹೋದರೆ ಹೋಗಲಿ ಒಡೆಯ, ಬೇರೆ ಯಾರನ್ನಾದರೂ ಬದುಕಿಸಿದರೆ ಪ್ರಯೋಜನ ಉಂಟು. ಛೀ ಮರಕಾಲ, ಈ ಸಮಯದಲ್ಲಿ ಅಂಥ ಮಾತನ್ನು ಆಡಬಾರದು. ಪಾಪ, ಯಾರ ಜೀವವಾದರೂ ಒಂದೇ. ಅಲ್ಲ ಒಡೆಯ, ಅವನು ತೀರಾ ಫಟಿಂಗ. ನನ್ನ ಹೆಂಡತಿ ಮಕ್ಕಳನ್ನು ಚಾಡಿ ಹೇಳಿ ಓಡಿಸಿದ್ದು ಯಾರೆನ್ನುತ್ತೀರಿ? ಅದು ಅವನೇ ಎನ್ನುವುದು ನಿನ್ನ ಊಹೆ. ಅವನಿಗೆ ಅದರಿಂದೇನು ಲಾಭ? ನೀನು ಯಾರೋ, ಅವನು ಯಾರೋ. ಅಲ್ಲದೆ ಇಂಥ ಗಳಿಗೆಯಲ್ಲಿ ಏನಿದ್ದರೂ ಮನಸ್ಸಿಗೆ ಅದನ್ನೆಲ್ಲ ತಂದುಕೊಳ್ಳಬಾರದು. ಅದನ್ನು ಮರೆಯುವುದು ಹೇಗೆ ಸ್ವಾಮಿ? ಹಣದ ಗರ್ಜಿಗೆಂದು ನನ್ನವಳ ಬಳೆಯ ಜೋಡುಗಳನ್ನು ನಂಬಿಕೆಯಿಂದ ಅವನಲ್ಲಿ ಅಡವು ಇಟ್ಟರೆ ಆ ಕಳ್ಳ ಅದನ್ನು ಅವಳಿಗೆ ತೋರಿಸಿ ನನ್ನ ಮೇಲೆ ಸಿಟ್ಟುಗೊಂಡು ಹೊರಟು ಹೋಗುವ ಹಾಗೆ ಮಾಡಿದ. ರಾಧಾಕೃಷ್ಣ ಅವನನ್ನು ಗದರಿಸಿದನು. ದೊಡ್ಡ ಮನಸ್ಸು ಮಾಡು ಅಂದರೆ ಹೀಗೇನು? ನೀನು ಅವನ ಜೀವ ಕಾಪಾಡಿದರೆ ಅವನು ಆ ಉಪಕಾರ ಮರೆಯಲಿಕ್ಕಿಲ್ಲ. ಆ ಬಳೆಯನ್ನು ಹಿಂದಕ್ಕೆ ಕೊಟ್ಟರೂ ಕೊಟ್ಟನೇ. ಹ್ಞೂ ಕೊಟ್ಟನು, ಹೋಗಲಿ, ನೀವು ಅಂದಿದ್ದಕ್ಕೆ ಹೋಗ್ತೇನೆ. ಕಳ್ಳನಾಗಲಿ ಸುಳ್ಳನಾಗಲಿ ಜೀವ ಜೀವವೇ ಎಂದ. ರಾಧಾಕೃಷ್ಣನಿಗೆ ಸಂತೋಷವಾಯಿತು. ರಾಮಣ್ಣನನ್ನು ಕರೆದ. ರಾಮಣ್ಣ, ದೋಣಿಯಲ್ಲಿದೆ ಹುಡುಕು, ಮರಕಾಲ ಬರ್ತಾನೆ, ಜೊತೆಗೆ ನಾನು ಇದ್ದೇನೆ. ನನಗೆ ದೋಣಿ ಒತ್ತಲಿಕ್ಕೆ ಮಾತ್ರ ಬರುವುದಿಲ್ಲ, ನಾನು ಬರುವುದು ಧೈರ್ಯಕ್ಕೆ. ನೀವು ಬೇಡ ಮಾಸ್ತರರೇ, ಮರಕಾಲ ಬಂದರೆ ಸಾಕು, ಕೆಲಸ ಆಯ್ತೆಂದೇ ಲೆಕ್ಕ. ಅವನು ಮನಸ್ಸು ಮಾಡಿದರೆ ದೈವದ ಹಾಗಿನವ. ಈ ಹೊಳೆ ಅವನಿಗೊಂದು ಮುಲಾಜಲ್ಲ ಎಂದನು ರಾಮಣ್ಣ. ಹೀಗೆಂದು ಅವಸರವಾಗಿ ಅವರು ದೋಣಿಯ ಬಳಿಗೆ ಹೋದರು. ದೋಣಿಯ ಸಾಮಾನುಗಳನ್ನು ಬದಿಗೆ ಒತ್ತಟ್ಟಿಗೆ ಇರಿಸಿದರು. ಒಂದು ದಪ್ಪದ ಬಿದಿರನ್ನು ಸಿಗಿದು ಮರಕಾಲ 1-2 ತೊಳೆಗಳನ್ನು ತಯಾರಿಸಿದ. ಒಳ್ಳೆಯ ಹುಮ್ಮಸದಿಂದ, ಬಾ ಕೂತ್ಕೋ ರಾಮಣ್ಣ ಎಂದು ಕರೆದ. ಅವರಿಬ್ಬರು ದೋಣಿಯನ್ನು ಏರಿದರು. ರಾಮಣ್ಣ ಆಗ, ಇವನ ಉಪಕಾರ ಎಂದೂ ಮರೆಯಲಿಕ್ಕಿಲ್ಲ ಎಂದ.
ರಾಧಾಕೃಷ್ಣ ಮರಕಾಲನಿಗೆ ಗಡದ್ದು ಇನಾಮು ಆಗಬೇಕು ಎಂದು ಹೇಳಿದನು. ಜೀವ ಬದುಕಿಸಿದವರಿಗೆ ಏನೂ ಕೊಟ್ಟೇನು? ರಾಧಾಕೃಷ್ಣನು ದೋಣಿ ಏರುವುದರಲ್ಲಿದ್ದನು. ಅವನನ್ನು ಬೇಡವೆಂದರು. ಬಿರುಮ ರಾಮಣ್ಣನೊಡನೆ ನೀನು ಒಂದು ತೊಳೆ ಹಿಡಿ, ನಾನೊಂದು ಹಿಡಿಯುತ್ತೇನೆ ಎಂದನು. ರಾಮಣ್ಣ ತೊಳೆ ತೆಗೆಯುವುದನ್ನು ನೋಡಿ ಆತ ನಕ್ಕು, ಅಯ್ಯ, ಇವನು ತೊಳೆ ಹಿಡಿದರೆ ನೆಟ್ಟಗೆ ಅಳುವೆ ಸೇರಬಹುದು. ಆಗಲಿ, ದೇವರು ಇವತ್ತಿಗೆ ಗಟ್ಟಿ ರೆಟ್ಟೆಗಳನ್ನು ಕೊಟ್ಟಿದ್ದಾನೆ, ಈ ನೀರಿಗೆ ನಾನು ಸಾಕು. ರಾಮಣ್ಣ, ನೀನು ನಾನು ಹೇಳಿದ ದಿಕ್ಕಿಗೆ ತೊಳೆಯನ್ನು ಚುಕ್ಕಾಣಿಯ ಹಾಗೆ ಸುಮ್ಮನೆ ಹಿಡಿದುಕೊಂಡ್ರೆ ಸಾಕು ಎಂದ. ಆತ ದೋಣಿಯನ್ನು ದಂಡೆಯ ಬದಿಯಿಂದಲೇ ತಳ್ಳುತ್ತಾ ತುಂಬ ಮುಂದಕ್ಕೆ ತೆಗೆದುಕೊಂಡು ಹೋದನು. ಅನಂತರ ದೋಣಿಯು ಪ್ರವಾಹಕ್ಕೆ ಎದುರಾಗಿ ಅದು ಸರಿಯಿತು. ನೀರಿನ ಭರಕ್ಕೆ ಒಂದು ಮಾರು ಮುಂದೆ ಹೋಗುವುದರೊಳಗೆ 3 ಮಾರು ಕಡಲಿನ ಕಡೆಗೆ ಸಾಗುತ್ತಿತ್ತು. ಮರಕಾಲ ನಿಂತುಕೊಂಡು ದೆವ್ವದಂತೆ ತೊಳೆ ಒಚ್ಚಿದನು. ಆತ ಕಣ್ಣಿನ ಮೇಲೆ ಕಣ್ಣಿಟ್ಟು ಎದುರು ನೀರನ್ನು ನೋಡುತ್ತಾ ದೋಣಿಯನ್ನು ನಡೆಸತೊಡಗಿದ. ಅಯ್ಯ, ನನಗೆ ಬಯಲಿನದರೂ ಅಷ್ಟು ಚೆನ್ನಾಗಿ ಆಗುವುದಿಲ್ಲ. ಆ ಮರದ ಗುಂಪಿಗೆ ಮುಟ್ಟಿದರೆ ಆಯ್ತಲ್ಲ. ನೀನು ಬಾಣಿಯನ್ನು ಗಟ್ಟಿಯಾಗಿ ಹಿಡಿದುಕೋ, ಎಲ್ಲಾದರೂ ನೀರಿನ ಕೆಳಗೆ ಗಿಡಗಂಟಿ ಬಡಿಯಬಹುದು. ರಾಮಣ್ಣ, ನೀನು ಹಿಡಿದ ದಾರಿಯೇ ಸಮ. ಈ ಮಜಲು ಗದ್ದೆಯ ಸಾಲನ್ನು ದಾಟಿದರೆ ಬಯಲಿನ ಹೊಂಡ ಸಿಗುತ್ತದೆ ಎಂದ.